ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ಏರ್ಪೋರ್ಟ್ನಲ್ಲಿ ಬಂಧಿಸ್ತಾರೋ, ಏರ್ಪೋರ್ಟ್ನಲ್ಲಿ ಬಂಧನ ಆದ ನಂತರ ಏನೆಲ್ಲ ಪ್ರಕ್ರಿಯೆಗಳು ಇದೆ ಇವನ್ನ ನೋಡ್ತಾ ಹೋಗೋಣ. ಏರ್ಪೋರ್ಟ್ನಿಂದ ಪ್ರಜ್ವಲನ್ನ ಬಂಧಿಸ್ತಾ ಇದ್ದಂತೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಏರ್ಪೋರ್ಟ್ನಿಂದ ಸೀದಾ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ನ್ಯೂಸ್ 18 ಕನ್ನಡಕ್ಕೆ ಎಸ್ಐಟಿ ಮೂಲಗಳಿಂದ ಖಚಿತ ಮಾಹಿತಿ ಸಿಕ್ಕಿದೆ. ವಿದೇಶದಿಂದ ಬರ್ತಿರುವ ಪ್ರಜ್ವಲ್ಗೆ ಮೊದಲು ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತೆ. ಆರೋಗ್ಯ ತಪಾಸಣೆ ಬಳಿಕ ಎಸ್ಐಟಿ ಅಧಿಕಾರಿಗಳು ಈ ಒಂದು ಕಚೇರಿಗೆ ಕರೆತರಲಿದ್ದಾರೆ. ಎಸ್ಐಟಿ ಕಚೇರಿಗೆ ಅಂದ್ರೆ ಈಗಾಗಲೇ ಸಿಐಡಿ ಆಫೀಸ್ ಏನ್ ಇದೆ ಆ ಒಂದು ಕಾರ್ಲ್ಟನ್ ಹೌಸ್ ಅಲ್ಲಿ ಇರುವಂತಹ ಎಸ್ಐಟಿ ವಿಭಾಗ ಇಲ್ಲಿದೆ, ಅಲ್ಲಿಗೆ ಕರೆತರ್ತಾರೆ. ಎಸ್ಐಟಿ ಅಧಿಕಾರಿಗಳು ನಾಳೆ ಬೆಳಗ್ಗೆವರೆಗೂ ಕೂಡ ಕಚೇರಿಯಲ್ಲೇ ಪ್ರಾಥಮಿಕ ವಿಚಾರಣೆಯನ್ನ ಮಾಡುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತದೆ. ಇವತ್ತು ಬಂದ ಬಳಿಕ ಮೊದಲಿಗೆ ಅವರ ಆರೋಗ್ಯ ತಪಾಸಣೆ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ. ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕ ವಿಚಾರಣೆಯನ್ನ ಆರಂಭ ಮಾಡ್ತಾರೆ ನೇರವಾಗಿ ಅನ್ನುವಂತಹ ಮಾಹಿತಿಗಳು ಕೂಡ ಎಸ್ಐಟಿಯ ಮೂಲಗಳಿಂದ ಖಚಿತ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಬೇಕಾಗತ್ತೆ. ಕಾನೂನು ಪ್ರಕ್ರಿಯೆಗಳ ಪ್ರಕಾರವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಬೌರಿಂಗ್ ಹಾಸ್ಪಿಟಲ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಆಗಮಿಸ್ತಾ ಇರೋದ್ರ ಬಗ್ಗೆ ಕೂಡ ಎಸ್ಐಟಿ ಖಚಿತ ಮಾಹಿತಿಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಂಧನ ಆದ ನಂತರ ಬೌರಿಂಗ್ ಹಾಸ್ಪಿಟಲ್ಗೆ ನೇರವಾಗಿ ಕರ್ಕೊಂಡು ಬರಲಾಗತ್ತಾ, ಹೇಗೆ ಅಲ್ಲಿ ಆರೋಗ್ಯ ತಪಾಸಣೆ ಆದ ಬಳಿಕವೇ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗೋದಾ? ಹೌದು ನವಿತಾ, ಏನು ಇನ್ನು 1 ಗಂಟೆ 35 ನಿಮಿಷಕ್ಕೆ ಸರಿಯಾಗಿ ಆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಇಂದ ಹೊರಟಿರುವಂತಹ ವಿಮಾನ ಪ್ರಜ್ವಲ್ ರೇವಣ್ಣ ಯಾವ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆಯೋ ಆ ವಿಮಾನ ಬಂದು ತಲುಪುತ್ತೆ. ಅಲ್ಲಿ ಆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಬಂದು ಇಳಿದ ತಕ್ಷಣ ಎಸ್ಐಟಿ ಅವರು ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡ ತಕ್ಷಣವಾಗಿ ಅವರನ್ನ ನೇರವಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತ ಒಂದು ಪ್ರೊಸೀಜರ್ ಅನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಅವರನ್ನ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಗರದ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದು ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಅಲ್ಲಿಂದ ನೇರವಾಗಿ ವೈದ್ಯಕೀಯ ಪರೀಕ್ಷೆ ತಪಾಸಣೆಯ ಒಂದಿಷ್ಟು ಪ್ರೊಸೀಜರ್ ನ ಮುಗಿಸ್ಕೊಂಡು ನೇರವಾಗಿ ನೀವೇನ್ ನೋಡ್ತಾ ಇದ್ದೀರಿ ಈಗ ದೃಶ್ಯದಲ್ಲಿ, ಇದು ಸಿಐಡಿ ಕಚೇರಿ, ಇಲ್ಲಿಗೆ ಕರ್ಕೊಂಡ್ಬಂದು ಅವರನ್ನ ವಿಚಾರಣೆಯನ್ನು ಕೂಡ ಆರಂಭ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ಆ ಎಸ್ಐಟಿ ಮೂಲಗಳು ನ್ಯೂಸ್ 18ಗೆ ಕೊಟ್ಟಿರುವ ಆ ಒಂದು ಮಾಹಿತಿ ಪ್ರಕಾರ ಇವತ್ತು ರಾತ್ರಿಯಿಂದ ಅಂದ್ರೆ ಯಾವಾಗಿಂದ ಬಂಧನಕ್ಕೆ ಒಳಪಡಿಸಿ ಅವರನ್ನ ವೈದ್ಯಕೀಯ ತಪಾಸಣೆ ಮುಗಿಸ್ತಾರೋ ಆ ಕ್ಷಣದಿಂದನೇ ಸಿಐಡಿ ಕಚೇರಿಗೆ ಕರ್ಕೊಂಡ್ಬಂದು ಅವರನ್ನ ಒಂದು ಪ್ರಾಥಮಿಕವಾಗಿ ವಿಚಾರಣೆಯನ್ನ ಮಾಡೋದಕ್ಕೆ ಇಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತೆ ಇಲ್ಲಿ ಏನು ಸಿಕ್ಕಾಪಟ್ಟೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೊಟ್ಟಿರುವಂತದನ್ನ ನಾವು ನೋಡಬಹುದು. ಇಲ್ಲಿ ಕ್ಷಣ ಕ್ಷಣಕ್ಕೂ ಹಿರಿಯ ಅಧಿಕಾರಿಗಳು ಅಥವಾ ಇಲ್ಲಿ ಬರ್ತಾ ಇರೋ ಸಿಬ್ಬಂದಿಗಳು ಕೂಡ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಹೋಗಬಹುದು. ಬ್ಯಾರಿಕೇಡ್ ಗಳನ್ನ ಹಾಕಿ ಈ ಒಂದು ಸಿಐಡಿ ಕಚೇರಿ ಮುಖ್ಯ ಮೈನ್ ಗೇಟ್ ಏನಿದೆ ಈ ಮೈನ್ ಗೇಟ್ ಅನ್ನು ಕೂಡ ಬಂದ್ ಮಾಡಿ ಇಲ್ಲಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಏನು ಈಗಾಗಲೇ 36 ದಿನಗಳಾಗಿವೆ ಈ ಒಂದು ಪ್ರಕರಣದಲ್ಲಿ ಇವರು ಏನು ದೇಶವನ್ನ ಬಿಟ್ಟು ಪರಾರಿಯಾಗಿ. ಹೀಗಾಗಿ ಇವತ್ತಿನ ರಾತ್ರಿಯಿಂದಲೇ ಎಲ್ಲಾ ರೀತಿಯಾಗಿರುವಂತಹ ವಿಚಾರಣೆಯನ್ನ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಒಂದು ವೇಳೆ ಏನು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಮುಗಿಸಿ ನೇರವಾಗಿ ಸಿಐಡಿ ಕಚೇರಿಗೆ ತಂದು ಇಲ್ಲಿ ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡ ಬಳಿಕ ಅವರನ್ನ ಅಡುಗೋಡಿ ಪೊಲೀಸ್ ಟೆಕ್ನಿಕಲ್ ಸೆಲ್ಗೂ ಕೂಡ ರವಾನೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಆದ್ರೆ ಇನ್ನೂ ಕೂಡ ಅದರ ಬಗ್ಗೆ ಇನ್ನು ಖಚಿತ ಮಾಹಿತಿ ಇಲ್ಲ. ಮತ್ತೊಂದು ಕಡೆಯಿಂದ ಏನು ರಾಜತಾಂತ್ರಿಕ ಅಂದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿ ಅವರು ವಿದೇಶಕ್ಕೆ ಪರಾರಿಯಾಗಿದ್ದಂಥದ್ದು. ಹೀಗಾಗಿ ಆ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಪಡೆದು ಅದರ ಮಾಹಿತಿಯನ್ನು ಕೂಡ ಕೇಂದ್ರ ಏವಿಯೇಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಇವತ್ತೇ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಂದ ಯಾವೆಲ್ಲ ಮಾಹಿತಿಗಳನ್ನ ಬೇಕು ಮತ್ತೆ ಒಂದಿಷ್ಟು ಏನು ಕಡತಗಳನ್ನ ಒಂದಿಷ್ಟು ಪೇಪರ್ ವರ್ಕ್ ಕೂಡ ಇರುವ ಸಾಧ್ಯತೆ ಇದೆ. ಹೀಗಾಗಿ ಆ ಎಲ್ಲಾ ವರ್ಕ್ಗಳನ್ನು ಕೂಡ ಇವತ್ತು ರಾತ್ರಿನೇ ಸಿಐಡಿ ಕಚೇರಿಯಲ್ಲಿ ಮುಗಿಸಿ ಅವರನ್ನ ಅಡಗೋಡಿ ಟೆಕ್ನಿಕಲ್ ಸೆಲ್ಗೂ ಕೂಡ ರವಾನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಒಟ್ಟಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ 1 ಗಂಟೆ 35 ನಿಮಿಷದಲ್ಲಿ ಅವರು ಆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಬೌರಿಂಗ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಮುಗಿಸಿದ ನಂತರ ಸಿಐಡಿ ಕಚೇರಿಗೆ ಕರ್ಕೊಂಡ್ಬಂದು ಅವರನ್ನ ಇವತ್ತು ರಾತ್ರಿಯಿಂದಲೇ ಒಂದು ಪ್ರಾಥಮಿಕವಾಗಿರುವಂತಹ ವಿಚಾರಣೆಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಒಳಪಡಿಸುವಂತ ಸಾಧ್ಯತೆ ಇದೆ. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿ
ಆಶಿಕ್ ಮುಲ್ಕಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಈಗಾಗಲೇ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಹೇಳ್ತಾ ಇದ್ರು ಅಲ್ಲಿನ ಕಾನೂನು ಪ್ರಕ್ರಿಯೆಗಳು ಏನೇನು ಅನ್ನೋದರ ಬಗ್ಗೆ. ಈಗಾಗಲೇ ಪ್ರಜ್ವಲ್ ಬಂಧನಕ್ಕೆ ಸಜ್ಜನ್ನ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. SIT ಅಧಿಕಾರಿಗಳು ಯಾವಾಗ ಬಂಧನಕ್ಕೆ ಒಳಪಡಿಸ್ತಾರೋ ನೇರವಾಗಿ ಬೌರಿಂಗ್ ಹಾಸ್ಪಿಟಲ್ಗೆ ಅವರನ್ನ ಕರ್ಕೊಂಡು ಬಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆರೋಗ್ಯ ತಪಾಸಣೆ ಆದ ಬಳಿಕ ಅವರನ್ನ CID ಕಚೇರಿಗೆ ಕರ್ಕೊಂಡು ಬಂದು ಆ ನಂತರ ಅಲ್ಲಿ ಈಗ ವಿಚಾರಣೆಯನ್ನ ಆರಂಭ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಕೆಲವು ನಿಮಿಷಗಳು ಮಾತ್ರ ಬಾಕಿ. ರಾತ್ರಿ 12:45 ವೇಳೆಗೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸುತ್ತಾರೆ. ಕರ್ನಾಟಕ ಗಡಿ ಪ್ರವೇಶಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಅಂತ ಹೇಳಿದ್ರೆ ಅವರು ಬರ್ತಾ ಇರುವ ವಿಮಾನ ಈಗಾಗಲೇ ಕರ್ನಾಟಕದ ಗಡಿಯನ್ನ ಪ್ರವೇಶ ಮಾಡಿದೆ. ಲುಫ್ತಾನ್ಸಾ DLH 764 ಏರ್ ಬಸ್ ನಲ್ಲಿ ಪ್ರಜ್ವಲ್ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ವಾಯುಗಡಿ ಪ್ರವೇಶ ಮಾಡಿದೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ವಿ. ಸ್ಯಾಟಲೈಟ್ ಮ್ಯಾಪ್ ಮಾಹಿತಿಯ ಪ್ರಕಾರ 1.5 ತಾಸು ಮಾತ್ರ ಬಾಕಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೆಲವೇ ಹೊತ್ತಿನಲ್ಲಿ ಬೆಂಗಳೂರನ್ನ ತಲುಪಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು. ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತೀಯ ವಾಯುಗಡಿ ಪ್ರವೇಶವನ್ನ ಮಾಡಿದೆ ವಿಮಾನ. ಈಗಾಗಲೇ ಕರ್ನಾಟಕದತ್ತ ಬರ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದ್ದು. ಸ್ಯಾಟಲೈಟ್ ಮ್ಯಾಪ್ ಮಾಹಿತಿ ಪ್ರಕಾರ 1.5 ತಾಸು ಮಾತ್ರ ಬಾಕಿ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಆಗಮನಕ್ಕಾಗಿ. ಅವರ ಆಗಮನ ಯಾವಾಗ ಆಗತ್ತೆ ಅಂತ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಕಾರಣ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರೇ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು 31ನೇ ತಾರೀಕು 10:30ಕ್ಕೆ ನಾನು SIT ಕಚೇರಿಗೆ ಹೋಗಿ ವಿಚಾರಣೆ ಎದುರಿಸ್ತೀನಿ, ಶರಣಾಗತಿ ಆಗ್ತೀನಿ ಅಂತ. ಅಷ್ಟರವರೆಗೆ ಕಾಯೋದಿಕ್ಕಂತೆ SIT ಅಧಿಕಾರಿಗಳಿಗೆ ಸುತರಾಮಿ ಇಷ್ಟ ಇಲ್ಲ. ಅದೇ ಕಾರಣಕ್ಕಾಗಿ ಈಗ ಆಲ್ರೆಡಿ SIT ಅಧಿಕಾರಿಗಳು ಏರ್ಪೋರ್ಟ್ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡುವಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಅವರು ಮಾಡಿಕೊಂಡಿದ್ದಾರೆ, ಸಿದ್ಧತೆಗಳನ್ನ ನಡೆಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಸಂಪೂರ್ಣವಾದ ಮಾಹಿತಿಯನ್ನ ಅದರ ದೃಶ್ಯಾವಳಿಗಳನ್ನ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ಅಧಿಕಾರಿಗಳು ಹೇಗೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲೂ ಕೂಡ ಕಾಣಬಹುದು. ಈಗಾಗಲೇ ಯಾವ ಕಾರಣಕ್ಕಾಗಿ ಇವತ್ತೇ ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಒಂದ್ ಕಡೆ ಈಗಾಗಲೇ ಯಾವತ್ತೋ ಬರಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ, 4 ಬಾರಿ ಚಳ್ಳೆ ಹಣ್ಣನ್ನ ತಿನ್ನಿಸಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಅವರನ್ನ ಬಂಧನಕ್ಕೆ ಒಳಪಡಿಸೋದಕ್ಕೆ ಆಲ್ರೆಡಿ ಅವರನ್ನ ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿಗೊಳಿಸಲಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.